ಓ ತಡಿ, ಇಲ್ಲಿ ಯಾರೋ ನಿಂತ್ಕೊಂಡವ್ರೆ, ಕೇಳ್ಕೊಂಡು ಹೋಗನಿ. ಅವ್ರ ಹೆಸರು ಏನಪ್ಪ, ಚಂದ್ರಣ್ಣ ಅಂತ ಹೇಳ್ಬಿಟ್ಟು. ಕೇಳ್ಕೊಂಡು ಹೋಗಂತಡಿ. ಏನಪ್ಪ, ಇಲ್ಲಿ ಚಂದ್ರಣ್ಣವ್ರ ಮನೆ ಯಾವುದು? ಯಾಕಣ್ಣ, ಯಾವೂರಣ್ಣ ನಿಮ್ಮದು? ಯಾಕೆ ಅವ್ರ ಮನೆ ಹುಡ್ಕೊಂಬಂದಿದ್ದೀರಾ? ಯಾಕೆ ಹೇಳ್ರಿ. ಯಾಕೂ ಇಲ್ಲಪ್ಪ, ಬೇಕಿತ್ತು ಅವ್ರ ಹತ್ರ ಸ್ವಲ್ಪ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಎಲ್ಲಪ್ಪ ಅವ್ರ ಮನೆ ಬರೋದು? ಅಣ್ಣ ಹಿಂಗೆ ಸ್ಟ್ರೈಟ್ ಹೋಗ್ರಿ, ಅಲ್ಲೇ ಕಂಬಗಳ ಮನೆ ಚೆನ್ನಾಗೈತೆ, ಅಜಾರ ಎಲ್ಲ ದೊಡ್ಡದಾಗೈತೆ. ಹೋಗೋಣ, ಅಲ್ಲಿ ಯಾರಾದರೂ ಇದ್ರೆ ಹೇಳ್ತಾರೆ, ಹೋಗೋಣ. ಸರಿನಪ್ಪ. ನಿನ್ನ ಹೆಸರು ಏನಪ್ಪ? ಅಣ್ಣ ನನ್ನ ಹೆಸರು ತಿಪ್ಪೇಶ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ನಮ್ಮದು ಇದೇ ಊರೇನೇ, ನಮ್ಮ ತಿಪ್ಪೇಶ ಅಂತ ಹೇಳ್ಬಿಟ್ಟು. ನಿಮ್ಮ ಹೆಸರು ಏನಣ್ಣ? ನನ್ನ ಹೆಸರು ರಾಮಣ್ಣ ಅಂತ ಹೇಳ್ಬಿಟ್ಟಪ್ಪ. ಇಲ್ಲೇ ಪಕ್ಕದಳ್ಳೇರು, ಏನೋ ಒಂದು ಸ್ವಲ್ಪ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಕೇಳ್ಕೊಂಡು ಬಂದೆ. ಇದೇ ಇರ್ಬೋದು ಅನಿಸುತ್ತೆ ಮನೆ, ಕಂಬದ ಮನೆ ಅಂತ ಹೇಳ್ತಿದ್ದ ಯಪ್ಪ. ಇದೇ ಇರಬೇಕು ಅನಿಸುತ್ತೆ. ತಡಿ ಕದಿಯಾನ, ಯಾರನ ಒಳಗವ್ರೇನ. ಏನಮ್ಮ, ಯಾರಿದ್ದೀರ ಒಳಗೆ? ಬರ್ರಿ ಸ್ವಲ್ಪ ಇಲ್ಲಿ ಒಳಗೆ, ಯಾರಾದರೂ ಇದ್ದರೆ ಬರ್ರಮ್ಮ ಇಲ್ಲಿ. ಯಾರಪ್ಪ ನೀವು? ಯಾವ ಊರು ನಿಮ್ಮದು? ಯಾಕೆ ನಮ್ಮನೆ ಹುಡುಕೊಂಡ್ ಬಂದಿದ್ದೀರಾ? ಏನ ಬೇಕಾಯ್ತು ಹೇಳ್ರಿ. ಇಲ್ಲೇ ಬಂದಮ್ಮ, ನಮ್ಮದು ಪಕ್ಕದಳ್ಳಿ ಇಲ್ಲೇನೇ ಬಂದೆ. ಅದೇ ಒಂದು ಸ್ವಲ್ಪ ವಿಚಾರಿಸ್ಕೋಬೇಕಾಯಿತು, ಒಂದಿಷ್ಟು ಇನ್ಫಾರ್ಮೇಷನ್ ಬೇಕಿತ್ತು, ಅದಕ್ಕೆ ಬಂದೆ. ಏನು ಇನ್ಫಾರ್ಮೇಷನ್ ಬೇಕಪ್ಪ ನಿಮಗೆ? ನಮ್ಮನೆಗೆ ಅಂಥದ್ದು ಏನಾಯ್ತಪ್ಪ ಇನ್ಫಾರ್ಮೇಷನ್ ಕೊಡೋದು? ಏನು ಹೇಳು. ನಿಮ್ಮ ಮಗನ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಮಗ ಅವನೇನು ಮಾಡಿನಪ್ಪ ಅಂತದ ವಿಚಾರಿಸ್ಕೊಂಡು ಹೋಗಿ ಬಂದಿದ್ಯಲ್ಲ, ಯಾರು? ಅದೇ ಅರುಣ ಅಂತ ಹೇಳ್ಬಿಟ್ಟು, ಅವನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಹೋಗ್ಬೇಕಾಗಿತ್ತು. ಅದು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವ್ರೇನೋ ಇಷ್ಟಪಡ್ತಿದ್ರಂತೆ, ಅದಕ್ಕೆ ಬಂದಿದ್ದೀನಿ. ಅಲ್ಲಪ್ಪ, ನಿಮ್ಗೆ ಸ್ವಲ್ಪ ನನ್ನ ಬುದ್ಧಿ ಐತೆ. ಅಂತವನಿಗೆ ಯಾಕೆ ಮಗಳು ಕೊಟ್ಟು ಮದುವೆ ಮಾಡ್ತೀರಾ? ಅವನು ಸರಿ ಇಲ್ಲಪ್ಪ, ಸರಿ ಇಲ್ಲ. ಅವನು ಎಷ್ಟು ಮನೆ ಹಾಳು ಮಾಡೋನು ಗೊತ್ತೇ? ಕಟ್ಕೊಂಡು ಹೆಂಡತಿಗೆ ಡೈವರ್ಸ್ ಕೊಟ್ಟು ಅವಳು ಬಾಯಿಗೆ ಬಂದಂಗೆ ಬೈದು ನಿಮ್ಮೂರಿಗೆ ಬಂದು ಸೇರ್ಕೊಂಡವನಿ. ಹಿಂಗೈತೇನು ವಿಷಯ? ಆಗ ಅವಳು ಯಾರೋ ಇಷ್ಟಪಡ್ತಿದ್ನಂತಲ್ಲ, ಅವಳು ನಿಮ್ಮ ಮಗಳೇನು? ಅಯ್ಯೋ, ಅವಳು ಯಾಕೆ ಬುದ್ಧಿ ಇಲ್ವೋ ಅಂತ ಹೋಗಿ ಇಷ್ಟಪಡ್ತಾ ಅವಳಲ್ಲ. ನಾನು ಅವ್ರ ಅಮ್ಮಗೆ ಹೇಳ್ತಾ ಇದ್ದೀನಿ, ಬೇಡಪ್ಪ, ಜೀವನ ಹಾಳು ಮಾಡ್ಕೋಬೇಡ್ರಿ ನಿನ್ನ ಮಗಳನ್ನ ಕೊಟ್ಟು. ಏನಕ್ಕ ನೀವು ಹೇಳ್ತಿರೋದು? ಮದುವೆ ಆಗಿತ್ತೆ ಅವನಿಗೆ? ಮತ್ತೇನು ಇಲ್ಲ ಅಂತ ಎಲ್ಲ ಹೇಳ್ದ್ನಲ್ಲ. ಇಷ್ಟೊಂದು ಐತೇನು? ತಡಿ, ಒದ್ದು ಹಾಕ್ತೀನಿ, ಹೋಗಿ ಐತೆ ಅವನಿಗೆ. ಯಾಕಪ್ಪ, ನಿಮ್ಮ ಹತ್ರ ಎಲ್ಲ ವಿಷಯ ಹೇಳಿರ್ಲಿಲ್ವೇನೋ? ನಿನ್ನ ಮಗಳಿಗೂ ಗೊತ್ತೈತೆ, ನಿನ್ನ ಮಗಳಿಂದನೇ ನನ್ನ ಸೊಸೆಗೆ ಡೈವರ್ಸ್ ಕೊಟ್ಟಿರೋದು ಅವನು. ಅಂತನ್ನ ಅದಕ್ಕೆ ನಾವು ಮನೆಯಿಂದ ಹೊರಗಾಕಿರೋದು. ಅವನ್ನ ಮನೆಗೆ ಯಾವುದೇ ಕಾರಣಕ್ಕೂ ಸೇರಿಸ್ಕೊಂಬಲ್ಲ ನಾವು. ನನ್ನ ಸೊಸೆನೇ ಮಗಳು ಥರ ಇರಿಸ್ಕೊಂಡು ಅವಳಿಗೆ ಬೇರೆ ಮದುವೆ ಮಾಡ್ತೀವಿ. ಅದಕ್ಕೇನೆ ಅವನನ್ನು ಕತ್ತಿಡ್ದು ಹಾಕಿರೋದು. ಅವ್ನ ವಿಚಾರ ಕೇಳೋಕ್ಕೆ ಬಂದಿದೆಯಲ್ಲ ನೀನು? ನಿಂಗೇನೋ ಸ್ವಲ್ಪ ಐತೇನಪ್ಪ ಸ್ವಲ್ಪ ಅಂತನ್ಗೆ ಹೋಗಿ ಅವನು ನಾಲಾಯಕ್ಕು. ಅವ್ನಿಗೆ ಯಾಕೆ ಕೊಡ್ತೀರಾ? ಮಗಳನ್ನ ಕೊಟ್ಟು ಯಾಕೆ ಜೀವನ ಹಾಳು ಮಾಡ್ಕೊತೀರಾ ಮಗಳ ಜೀವನನ? ಫಸ್ಟು ಕತ್ತಿಡ್ದು ಹಾಕಿ ಮೆಟ್ನಾಗ ಹೋಯ್ತು ಕಳಿಸ್ರಿ ಅವನಿಗೆ ಯಾರು ಒಂಚೂರು ಉಪ್ಪಿಕ್ಬಾರ್ದು ಅಂತನವನು. ನಂಬಿಕೆ ದ್ರೋಹಿ ಅವನು. ಅಂತವ್ನು ಯಾಕಪ್ಪ ಮನೆಗೆ ಇಟ್ಕೊಂಡಿದ್ದೀರಾ ನೀವು? ಯಾರು ಜಯಮ್ಮ ಇವರು? ಯಾಕೆ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ಯಾ? ಒಳಗೆ ಕರ್ಕೊಂಡು ಹೋಗ್ಬೇಕು ತಾನೇ? ರೀ, ಅವ್ನ ಮನೆ ಅಲ್ಲ ಹೋದ್ನಲ್ಲ, ನಾವು ಕತ್ತಿಡ್ದು ದೆಬ್ಬವಲ್ಲ, ಅವನ್ನ ಇವ್ರ ಮನೆಗೆ ಇಟ್ಕೊಂಡವ್ರಂತೆ. ಇವಳ ಮಗಳನ್ನೇ ಅಂತ ಅವ್ನು ಇಷ್ಟಪಡ್ತಿದ್ದು ನೋಡ್ರಿ. ಅದಕ್ಕೆ ಕೇಳಕೊಂಡು ಹೋಗನಿ ಅವ್ನು ಹೆಂಗೆ ಏನು ಅಂತ ಹೇಳ್ಬಿಟ್ಟು ಬಂದವ್ರಿ. ಅಣ್ಣ ನಿಜ ಕೊಡಬೇಡ್ರಿ ಅಣ್ಣ, ನಾನು ಅವ್ರ ಅಪ್ಪಾಗ ಮಾತಾಡ್ತಿದ್ದೀನಿ, ಕೊಡಬೇಡ್ರಿ ಅಂಥವನಿಗೆ. ನಿಮ್ಮ ಮಗಳನ್ನಂತೂ ಕೊಡಬೇಡ್ರಿ, ಸುಮ್ಮನೆ ಜೀವನ ಹಾಳಾಗೋಗ್ತೈತೆ ಅವಳದು. ಸುಮ್ಮನೆ ಎಲ್ಲನನ್ನ ಚೆನ್ನಾಗಿರೋ ಹುಡುಗನ ನೋಡಿ ಮದುವೆ ಮಾಡಿರಿ. ನಾವು ಚೆನ್ನಾಗಿರೋ ಮನೆ ತಂದೆಯಿಂದ ಒಂದು ಹೆಣ್ಣು ತಗೊಬಂದು ಮದುವೆ ಮಾಡಿದ್ವಿ. ಅವಳಿಗೇನೇ ಬಾಯಿಗೆ ಬಂದಂಗೆ ಒಯ್ದು ಕುಟ್ಕೊಬಂದು ಬಲೇ ಟಾರ್ಚರ್ ಕೊಟ್ಟವನೇ. ಬೇಡ, ಅಂಥವ್ರಿಗೆ ಕೊಡಬೇಡ್ರಿ ನೀವು. ನಮ್ಮ ಮಾತು ಕೇಳ್ರಿ. ಸುಮ್ಮನೆ ನಮಗೆ ಅವನು ನಾವೇ ಇರಿಸ್ಕೊಂಡಿಲ್ಲ, ಮನೆಯಿಂದ ಕತ್ತಿಡ್ತೀವಿ ಬಿದ್ದೀವಿ ಅಂದರೆ ನೀವು ಅದು ಹೆಂಗೆ ಇರಿಸ್ಕೊಂಡ್ರಣ್ಣ? ನಿಮಗೆ ಸ್ವಲ್ಪ ಗೊತ್ತಾಗ್ಲಿಲ್ವೇನಣ್ಣ? ಅಂಥವ್ರಿಗೆ ಹೋಗಿ ಮನೆಗೆ ಸೇರಿಸ್ಕೊಂಡಿದ್ದೀರಲ್ಲ. ಇಲ್ಲ ಅಣ್ಣ, ನಂಗೆ ಗೊತ್ತಿರಲಿಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು. ಬಿಡು, ಹಿಂಗೇನು ವಿಷಯ? ತಡಿ, ಹೋಗಿ ಅವ್ನಿಗೆ ಸರಿಯಾಗಿ ಏನೋ ನನ್ನ ಮಗನೇ ಇಲ್ಲಿ ತಂದೆ ತಾಯಿಗಳನ್ನೇ ನೋಡ್ಕೊಳಕ್ಕಾಗಿಲ್ಲ ಅಂತ ಹೇಳಿ ಸರಿಯಾಗಿ ಉಗಿತೀನಿ ತಡಿ. ಮದುವೆ ಆಗಿದ್ದ ವಿಷಯ ಏನೂ ಗೊತ್ತಿಲ್ಲ ಅಣ್ಣ. ನಾನು ಹೇಳ್ದೆ ಏಜ್ ಆಗೈತೆ ಅಂತ ಹೇಳ್ದೆ, ಆದರೂ ಅವ್ರೇನು ಹೇಳಲೇ ಇಲ್ಲ. ಹಿಂಗೆ ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಹೆಂಡ್ತಿ ಸುಮ್ಮನೆ ಕಣ್ಣು ಮುಚ್ಕೊಂಡು ನಂಬ್ಕೊಂಡು ಕೂತ್ಕೊಬಿಟ್ಟಿದ್ದೀವಿ. ಇಷ್ಟೊಂದು ಮೋಸ ಆಗೈತೆ ಅಂತ ನಮಗೆ ಗೊತ್ತಿಲ್ಲ. ಬಿಡೋಣ, ನನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಅವನನ್ನೆಲ್ಲ ಕಳಿಸ್ತೀವಿ. ಹೇಳು, ನೀವು ಕಳಿಸಿರು, ನಾವು ಮನೆಗೆ ಸೇರಿಸಲ್ಲ. ಎಲ್ಲ ನಾವು ಹೋಗ್ಲಿ, ಎಲ್ಲನ ಬಿದ್ದಿರಲಿ, ಅಂಥವನು ನಮಗೆ ಬೇಡ. ನಮಗೆ ಅಂಥವ್ನು ಬೇಡವೇ ಬೇಡ. ಎತ್ಲನ ಕಳಿಸ್ಬಿಡ್ರಿ. ಬೇಕಿದ್ರೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕಿಸ್ರಿ, ಹಿಂಗೆ ಮೋಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ನಾವೇನು ತಲೆ ಕೆಡಿಸ್ಕೊಂಬಲ್ಲ. ಆದರೆ ನಿಮ್ಮ ಮಗಳು ಸಪೋರ್ಟ್ ಮಾಡಬೇಕು, ನಿಮ್ಮ ಕಡೆಗೆ ಇರಬೇಕು ನಿಮ್ಮ ಮಗಳು. ಅವ್ನ ಕಡೆ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿರಿ, ನಿಮ್ಮ ಮಗಳನ್ನ ಒಪ್ಪಿಸಿ ಅವನ್ನ ಏನು ಮಾಡ್ತೀರೋ ಮಾಡಿರಿ. ಇದು ನಾನು ಸೊಸೆನೂ ಕರಿತೀನಿ, ಅವಳಿಗೆ ಏನಾಗೈತೆ ನೋಡೋಣ. ಎಷ್ಟು ಚೆನ್ನಾಗವಳೆ ಅಂತ ಅವಳಿಗೆ ಮೋಸ ಮಾಡುವಾಗವನಲ್ಲ ಇವನು ಮನುಷ್ಯನೇ. ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತೈತಿ ನಮಗೆ. ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡ್ಯವನೇ ನಮಗೆ. ಅದಕ್ಕೆ ನಾವು ನನ್ನ ಚಿಕ್ಕ ಮಗ ಅವನೇ, ಚಿಕ್ಕ ಸೊಸೆ, ಚಿಕ್ಕ ಮಗ, ನನ್ನ ದೊಡ್ಡ ಸೊಸೆ, ಇವರೆಲ್ಲ ಒಳ್ಳೆಯರೇನೇನೆ. ಅವನು ಒಬ್ಬ ನಮ್ಮ ಇದ್ರಾಗೆ ತಪ್ಪಾಗ್ಬಿಟ್ಬಿಟ್ಟವನಿ, ನಮ್ಮ ವಂಶದಾಗೇನೇನೆ. ಅಯ್ಯೋ ಬಾ,
ಇನ್ನು ನನ್ನ ಮಗಳು ಇದ್ಲು, ಅವಳು ಪಾಪ ಇಷ್ಟಪಟ್ಟು ಹೋಗಿ ಮದುವೆ ಆದ್ಲು. ನಾವು ಅವಳ ಮೇಲೆ ಜಗಳ ಮಾಡಿದ್ವಿ, ಆದರೆ ಇವನ ಥರ ಯಾರೂ ಮಾಡಿಲ್ಲ ಬಿಡೋಣ. ಹೆಂಡ್ತಿ ಇದ್ದೂ ಹೆಂಡ್ತಿಗೆ ಮೋಸ ಮಾಡಿ ಈ ಥರ ಮಾಡಿಬಿಟ್ಟವನೆ. ನಮಗಂತೂ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಅದಕ್ಕೆ ಬೇಡ, ನೀವು ಕೊಟ್ಟರೆ ಅಷ್ಟೇ, ನಿಮಗೂ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡಿ ಮನೆನ ತೊಳೆದು ಬಿಡ್ತಾನೆ ಇವನು. ಮನೆ ಅಳಿಯೋನು ಮಾಡ್ಕೊಂಡ್ರೆ ಅಷ್ಟೇ, ಮನೆನ ಗುಡ್ಸಿ ಗುಂಡಾಂತರ ಮಾಡ್ತಾನೆ. ಸುಮ್ಮನೆ ಒದ್ದು ಓಡಿಸ್ರಿ ಅವನ್ನ ಫಸ್ಟು. ನಾವು ಹೇಳೋದು ಕೇಳ್ರಿ, ನಾವು ಹೇಳೋದು ಕೇಳಿದ್ರೆ ಬುದ್ಧಿವಂತರಾಗ್ತೀರ, ಇಲ್ಲವ್ರು ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನೀವೇ ಅನುಭವಿಸ್ಬೇಕಾಗ್ತೈತೆ ಅಷ್ಟೇ ಅಂತ ಒಂದು ಕಟ್ಕೊಂಡ್ಬಿಟ್ಟು. ಸರಿನಾಕ, ಸರಿ ಬತ್ತೀನಾಕ. ಬಾರಪ್ಪ ಒಳಗೆ ಬಂದು ಸ್ವಲ್ಪ ಊಟ, ಪಾಪ ದೂರದಿಂದ ಬಂದಿದ್ಯಾ ಅನ್ಸುತ್ತೆ, ಊಟನೋ ಕಾಫಿನೋ ಊಟ ಮಾಡಿ ಕಾಫಿ ಕುಡ್ಕೊಂಡು ಹೋಗಿದ್ದು ಬಾರಪ್ಪ. ಅಣ್ಣ ಏನು ಬೇಡಣ್ಣ, ಅಯ್ಯೋ ಈಗಲೇ ಊಟ ಕಾಫಿ ಎಲ್ಲ ಕುಡ್ದಂಗಾಯ್ತು, ಊಟ ಮಾಡ್ದಂಗಾಯ್ತು. ಈ ವಿಷಯ ಕೇಳೇನೆ ನನಗೆ ಎಷ್ಟು ಟೆನ್ಷನ್ ಆಗ್ತಾಯಿದೆ ಅಂತ ನನಗೆ ಗೊತ್ತು. ಇಂಥ ಹೋಗಿ ನನ್ನ ಮಗಳು ಇಷ್ಟಪಟ್ಟವಳಲ್ಲ ಅಂತ ನನಗೆ ನೀನೆ ಮಿಟ್ನಾಗ ಒಯ್ಕೋಬೇಕು ಅನ್ನಿಸ್ತೈತಿ. ಇಂಥ ಮಗಳಿಗೆ ನಾನು ಜನ್ಮ ಕೊಟ್ಟನೆ ಅನ್ನಿಸ್ಬಿಟ್ಟೈತಿ. ಅಯ್ಯೋ ಹೋಗಿ ಸಂಸಾರ ಹಾಳು ಮಾಡಿ ಅವಳು ಚೆನ್ನಾಗಿರೋದು ನೋಡ್ತಾವಳಲ್ಲ, ಫಸ್ಟು ಇಬ್ರಿಗೂ ಬುದ್ಧಿ ಕಲಿಸ್ತೀನಿ ನಾನು. ಅವ್ನು ಫಸ್ಟು ಹೊರ್ಗಡೆ ಹೊಟ್ಟು ತಿಂತಾಡಿ ಹೋಗಿ. ಕರಿತೀನಿ ತಡಿಯಪ್ಪ, ನೋಡಪ್ಪ ನೀನೇ ನೋಡಿ ಹೇಳು. ರಮ್ಯಾ ಬಾರಮ್ಮ ಇಲ್ಲಿ ಸ್ವಲ್ಪ. ಯಾಕತ್ತೆ, ಯಾಕೆ ಕರ್ದೆ? ಯಾಕೂ ಇಲ್ಲಮ್ಮ, ಸುಮ್ಮನೆ ಕರ್ದೆ, ಬಾಯಿಲಿ ಇಲ್ಲಿ ಯಾರೋ ಬಂದವ್ರೆ ಅಂತ ಹೇಳಿ ಕರ್ದೆ ಅಷ್ಟೇ. ಯಾಕತ್ತೆ ಫುಲ್ ಸಿಟ್ಟಾಗಿದ್ದೀರಾ, ಏನಾತತೆ ಹೇಳತ್ತೆ ಸ್ವಲ್ಪ. ಏನಿಲ್ಲಮ್ಮ, ಅದೇ ಆ ಮನೆಯಾಳ ಅವನು ಎಂಥ ಕೆಲಸ ಮಾಡೋನು ನೋಡು. ಇವ್ರ ಮನೆಗೆ ಹೋಗಿ ಎಲ್ಲ ಇಲ್ದವೆಲ್ಲ ಹೇಳವನೆ, ಆದರೆ ಇವ್ರಿಗೆ ಹಿಂಗೆ ಮೋಸ ಆಗಿರೋದು ಏನು ಹೇಳೇ ಇಲ್ಲ. ಹಿಂಗೆ ಡೈವರ್ಸ್ ಕೊಟ್ಟಿದ್ದೀನಿ, ಮದುವೆ ಆಗಿದ್ದೀನಿ, ಡೈವರ್ಸ್ ಕೊಟ್ಟಿದ್ದೀನಿ, ಇವೇನು ಹೇಳಿಲ್ಲ. ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಅಲ್ಲಿ ನನಗೆ ಯಾರೂ ಇಲ್ಲ ಅಯ್ಯೋ ಪಾಪ ಅಂಬ ಥರ ಹೇಳವನೆ. ಮನೆಯಿಂದ ಹೊರ್ಗಾಕವ್ರೆ ಅಷ್ಟು ಮಾತ್ರ ಹೇಳವನಿ. ಅವನೇನೇನು ಮಾಡಿರೋದು ಏನು ಹೇಳಿಲ್ಲ ಇವ್ರಿಗೆ ಪಾಪ. ಅದಕ್ಕೆ ಇವ್ರು ಹುಡುಕೊಂಡ್ ಬಂದವ್ರೆ, ಕೇಳ್ಕೊಂಡು ಹೋಗನಿ ಅವ್ರ ಮನೆತನ ಹೆಂಗೆ ಎತ್ತ ಅಂತ ಹೇಳ್ಬಿಟ್ಟು ಅವ್ರೂರು ಇವ್ನು ನಿಜ ಹೇಳ್ತಾನೆ ಸುಳ್ಳು ಹೇಳ್ತಾನೆ ಅಂತ ಇವರು ವಿಚಾರಿಸಕ್ಕೆ ಹೋಗಿ ಬಂದವ್ರೆ. ಅದಕ್ಕೆ ಇವ್ರಿಗೆಲ್ಲ ಸರಿಯಾಗಿ ಹೇಳಿದ್ದೀವಿ ನಾವು, ನಾನು ನಿಮ್ಮ ಮಾಮ. ನೋಡು ಬಂಗಾರದಂತ ಹೆಂಡತಿ ಇಕ್ಕೊಂಡು ಹಿಂಗೆ ಮೋಸ ಮಾಡ್ಯವನಲ್ಲ ಇವನು ಏನು ಮನುಷ್ಯನೇ? ಒಂದು ಮನುಷ್ಯ ಅಂತಾರೆ ಯಾರನ್ನ? ಅಯ್ಯೋ ದೇವ್ರೇ, ಎಂಥ ಕೆಲಸ ಮಾಡ್ಯವ್ ನೋಡು. ಪಾಪ ಹುಡುಗಿ ನೋಡೋಕ್ಕಾಗಲ್ಲ. ಅಣ್ಣ ಕೊಡಬೇಡ್ರಿ ಅಣ್ಣ, ಸುಮ್ಮನೆ ಅವಳ ಜೀವನನೂ ಹಾಳಾಗ್ತೈತೆ. ಇವಾಗ ನನ್ನ ಜೀವನ ಹಾಳಾಗಿ ತಿರ್ಗಿ ಇನ್ನೊಂದು ಹುಡುಗಿ ನೋಡ್ಕೊಂಡ್ರೆ ಏನು ಮಾಡ್ತೀರಾ ನೀವು? ಇನ್ನೊಬ್ರು ಯಾರನ್ನ ತಲೆ ಕೆಡಿಸ್ಬಿಡ್ತಾರೆ, ಅವಾಗ ಏನು ಮಾಡ್ತೀರಾ? ಅವ್ಳಿಗೂ ಹಂಗೆ ಮೋಸ ಮಾಡಿರಿ ಅಂತ ಮನೆಗೆ ಇಕ್ಕಬೇಡ್ರಿ, ಫಸ್ಟು ಅದು ಓಡಿಸ್ರಿ. ನಮಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಅಂಥವ್ನಿಗೆ ನೋಡಿ. ನನಗೆ ನಾನೇ ಹೇಳ್ತಾ ಇದ್ದೀನಲ್ಲ, ನನಗೆ ಡೈವರ್ಸ್ ಆಗೈತೆ, ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಆದರೂ ಅವರು ನಿಮ್ಮ ಮಗಳನ್ನ ಕೊಡಬೇಡ್ರಿ ಅಷ್ಟೇ ನಾವು ಹೇಳೋದು. ಅದ್ರ ಮೇಲೆ ನಿಮ್ಮ ಇಷ್ಟ, ಕೊಡೋದು ಬಿಡೋದು, ನಾವಿನ್ನೇನು ಮಾಡೋಕ್ಕಾಗಲ್ಲ. ಸರಿ ನಮ್ಮ, ನೀವು ಇಷ್ಟೊಂದು ಹೇಳ್ತಿದ್ದೀರಾ ಅಂದರೆ ಹೋಗೋನಿಗೆ ಕಲಿಸ್ತೀವಿ ಪಾಠನ. ನೋಡಿ ಫ್ರೆಂಡ್ಸ್, ನಮ್ಮ ಅರುಣ ಹೋಗಿ ಇವ್ರ ಮನೆಗೆ ಇದಾನಂತೆ. ಆ ಮನೆ ಆಳುಗೆ ಇವ್ರು ಎಂತಾರಪ್ಪ, ಅವನಿಗೆ ಜಾಗ ಕೊಟ್ಟವ್ರಲ್ಲ ಪಾಪ. ಇವ್ರಿಗೆ ಏನು ಗೊತ್ತಿಲ್ಲ, ಬಂದವ್ರೆ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಬಂದಿರೋದಕ್ಕೆ ಅದಕ್ಕೆ ನಾವು ಎಲ್ಲ ಸರಿಯಾಗಿ ಹೇಳಿದ್ದೀವಿ. ಹೋಗಿ ಏನಿದ್ರು ವಿಚಾರಿಸ್ಕೊಂಬ್ರಿ, ಮನೆಯಿಂದ ಕತ್ತಿಡ್ದು ಮನೆಯಿಂದ ಹೊರ್ಗೆ ಹಾಕ್ರಿ ಅಂತ ಹೇಳಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್.